ನಿನ್ನೆ ತಾನೇ ಸ್ಕೋಡಾ ಸ್ಲಾವಿಯಾದು ಒಂದು ಹೊಸ ಫೇಸ್ ಲಿಫ್ಟ್ನ ಅನ್ವೀಲ್ ಮಾಡಿದ್ದಾರೆ ಆ್ಯಂಡ್ ಇದರಲ್ಲಿ ಸುಮಾರು ಚೇಂಜಸ್ನ ಕೊಟ್ಟಿದ್ದಾರೆ ಸ್ಕೋಡಾದವರು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಏನೇನು ಫೀಚರ್ಸ್ನ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದೊಂದು ಪ್ರಾಪರ್ ವಾಕ್ ಅರೌಂಡ್ ಅಲ್ಲ, ಯಾಕಂತ ಹೇಳಿದ್ರೆ ನಾನು ವಾಕ್ ಅರೌಂಡ್ ಹಳೆ ಸ್ಕೋಡಾ ಸ್ಲಾವಿಯಾದು ಮಾಡಿದ್ದೆ. ಇಲ್ಲಿ ಐ ಬಟನಲ್ಲಿ ಬರ್ತಾ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು. ಸೊ ಇವತ್ತು ಏನೇನು ಚೇಂಜಸ್ ಮಾಡಿದ್ದಾರೆ ಅಥವಾ ಏನೇನು ಫೇಸ್ ಲಿಫ್ಟಲ್ಲಿ ಹೊಸ್ದಾಗಿ ಕೊಟ್ಟಿದ್ದಾರೆ ಅಂತ ಮಾತ್ರ ನೋಡೋಣ. ಸೊ ಸ್ಟಾರ್ಟಿಂಗ್ ಗಾಡಿಯ ಫ್ರಂಟ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ DRL ಮತ್ತು ಹೆಡ್ಲೈಟ್ ಚೇಂಜ್ ಮಾಡಿದ್ದಾರೆ. ಹೆಡ್ಲೈಟಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಆ್ಯಂಡ್ DRL ನಿಮಗೆ ಡಾಟೆಡ್ DRLs ಕೊಡ್ತಾ ಇದ್ದಾರೆ. ಸೊ ಕೆಳಗಡೆ ನೋಡೋದಾದ್ರೆ ನಿಮಗೆ ಟೆಕ್ಸ್ಚರ್ಡ್ ಲೋವರ್ ಏರ್ ಡ್ಯಾಮ್ ಕೊಡ್ತಾ ಇದ್ದಾರೆ. ಸೊ ಆ್ಯಂಡ್ LED ಫಾಗ್ ಲೈಟ್ ಕೂಡ ಆಫರ್ ಮಾಡಿದ್ದಾರೆ. ಆ್ಯಂಡ್ ಒಂದಷ್ಟು ವೇರಿಯಂಟ್ಗಳಲ್ಲಿ ಫ್ಲೆಕ್ಸ್ ಕಾರ್ಬನ್ ಫೈಬರ್ ಟ್ರಿಮ್ ಕೂಡ ಯೂಸ್ ಮಾಡಿದ್ದಾರೆ ಗ್ರಿಲ್ಸ್ ಸೈಡ್ ಅಲ್ಲಿ ಎಲ್ಲ. ಸೊ ಫ್ರಂಟ್ ಅಲ್ಲಿ ಏನೇನು ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಹೆಡ್ಲೈಟ್ ಚೇಂಜ್ ಮಾಡಿದ್ದಾರೆ, ಒಂದು ಗ್ರಿಲ್ಸ್ ಚೇಂಜ್ ಮಾಡಿದ್ದಾರೆ, ಬಂಪರ್ಸ್ ಚೇಂಜ್ ಮಾಡಿದ್ದಾರೆ. ಈ ಮೂರು ಮುಂದೆಯಿಂದ ಚೇಂಜ್ ಮಾಡಿರೋದು. ಸೈಡಿಗೆ ಬರೋದಾದ್ರೆ ಇದರಲ್ಲಿ ಒಂದು 16 ಇಂಚಸ್ ಹೊಸ ಡ್ಯೂಯಲ್ ಟೋನ್ ಅಲಾಯ್ ವೀಲ್ಸ್ ಬರ್ತಾ ಇದೆ. ಆ್ಯಂಡ್ ನಿಮಗೆ ಇದು ಬಿಟ್ಟು ಇನ್ನೇನು ಚೇಂಜಸ್ ಕಾಣಲ್ಲ. ನಿಮಗೆ ಸೈಡ್ ಅಲ್ಲಿ ORVM ಕೂಡ ಬರುತ್ತೆ ವಿತ್ ಇಂಡಿಕೇಟರ್ಸ್, ನಿಮಗೆ ಶಾರ್ಫಿನ್ ಎಂಟಿನಾ ಬರುತ್ತೆ, ಡೋರ್ ಹ್ಯಾಂಡಲ್ ವಿತ್ ಕ್ರೋಮ್ ಗಾರ್ನಿಶ್ ಕೂಡ ಬರ್ತಾ ಇದೆ. ಸೊ ಅಲಾಯ್ ವೀಲ್ ಡಿಸೈನ್ ನೋಡೋದಾದ್ರೆ ಡಿಸೈನ್ ಕೂಡ ಅಷ್ಟೇ ತೀರಾ ಹೇಳ್ಕೊಳಂಗಿಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಬಟ್ ಇಟ್ ಲುಕ್ಸ್ ಪ್ರಿಟಿ ಗುಡ್ ಅಂತ ಹೇಳ್ಬೋದು. ರಿಯರ್ ಇಂದ ನೋಡೋದಾದ್ರೆ ಜಾಸ್ತಿ ಏನು ಚೇಂಜಸ್ ಮಾಡಿಲ್ಲ, ನಿಮಗೆ ಅದೇ ತರ ನಿಮಗೆ ಟೇಲೈಟ್ ಅದೇ ತರ ಕಾಣ್ತಾ ಇದೆ. ಇದರಲ್ಲಿ ಸಿಕ್ವೆನ್ಷಿಯಲ್ LED ಇಂಡಿಕೇಟರ್ ನ ಆಡ್ ಮಾಡಿದ್ದಾರೆ, ಒಂದ್ ಸ್ವಲ್ಪ ಕ್ರೋಮ್ ಇನ್ಸರ್ಟ್ಸ್ ನ ಕೊಟ್ಟಿದ್ದಾರೆ ಅಂಡ್ ಮುಂದೆ ಹೇಳ್ದಂಗೆ ಹಿಂದೆನೂ ಫ್ಲೆಕ್ಸ್ ಕಾರ್ಬನ್ ಫೈಬರ್ ಟ್ರಿಮ್ ಕೂಡ ಆಡ್ ಮಾಡಿದ್ದಾರೆ. ಸೊ ಇಷ್ಟ ಆಗುತ್ತೆ ಇದರ ಓವರ್ ಆಲ್ ಹೊರಗಡೆಯಿಂದ ಡಿಸೈನ್. ಹೊರಗಡೆಯಿಂದ ಜಾಸ್ತಿ ಚೇಂಜಸ್ ಮಾಡಿಲ್ಲ, ಒಂದು ಹೆಡ್ಲೈಟ್, ಬಂಪರ್ಸ್, ರಿಯರ್ ಅಲ್ಲೂ ಅಷ್ಟೇ ಬಂಪರ್ಸ್ ಮತ್ತೆ ಒಂದ್ ಸ್ವಲ್ಪ ಟೇಲ್ ಲೈಟ್ ಅಲ್ಲಿ ಚೇಂಜ್ ಮಾಡಿದ್ದಾರೆ. ಸೈಡಿಗೆ ಬರೋದಾದ್ರೆ ಅಲಾಯ್ ವೀಲ್ ಚೇಂಜ್ ಮಾಡಿದ್ದಾರೆ. ಸೊ ಫ್ರಂಟ್ ಅಲ್ಲಿ ಇಷ್ಟು ಚೇಂಜ್ ಮಾಡಿದ್ದಾರೆ ಓವರ್ ಆಲ್ ಆಗಿ. ಸೊ ಫಸ್ಟ್ ಗೆ ನೋಡೋದಾದ್ರೆ ಇದರಲ್ಲಿ 10.25 ಇಂಚಸ್ ಡಿಜಿಟಲ್ ಕ್ಲಸ್ಟರ್ ಬರುತ್ತೆ ಅಂಡ್ ಇದೊಂದು ಪೂರ್ತಿ ಡಿಜಿಟಲ್ ಆದ್ರಿಂದ ನೀವು ಕಸ್ಟಮೈಸ್ ಕೂಡ ಮಾಡ್ಕೊಬಹುದು. ಅಂಡ್ ಅಪ್ಡೇಟೆಡ್ 10.1 ಇಂಚಸ್ ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಇದರಲ್ಲಿ ಹೊಸ UI ತಂದಿದ್ದಾರೆ ಅಂಡ್ ಇಂಟರ್ಫೇಸ್ ಅಷ್ಟೇ ತುಂಬಾ ಯೂಸರ್ ಫ್ರೆಂಡ್ಲಿ ಆಗಿದೆ. ನಿಮಗೆ ಆಟೋ ಡಿಮಿಂಗ್ IRVM ಕೊಡ್ತಾ ಇದ್ದಾರೆ ಅಂಡ್ ಟಚ್ ಬೇಸ್ಡ್ ಕ್ಲೈಮೇಟ್ ಕಂಟ್ರೋಲ್ ಇದೆ. ಸೊ ಸ್ಟೇರಿಂಗ್ ವೀಲ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಯಾವುದೇ ತರ ಚೇಂಜಸ್ ಮಾಡಿಲ್ಲ. ಸ್ಟೇರಿಂಗ್ ವೀಲ್ ಅಲ್ಲಿ ಸೇಮ್ ಅದೇ ತರ ಓಸತಿ ಹೆಂಗಿತ್ತು ಸ್ಲಾವಿಯಾ ಅದೇ ತರ ಇದೆ. ಅಂಡ್ ಇದರ ಟ್ರಾನ್ಸ್ಮಿಷನ್ ಅಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಅದು ಮುಂದೆ ಮಾತಾಡ್ತೀನಿ. ಸೊ ರಿಯರ್ ಅಲ್ಲಿ ನೋಡೋದಾದ್ರೆ 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ ಅಂಡ್ ನಿಮಗೆ ಆಮ್ರೆಸ್ಟ್ ಕೂಡ ಆಫರ್ ಮಾಡಿದ್ದಾರೆ. ರಿಯರ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ಹೇಳೋದಾದ್ರೆ ಮಸಾಜಿಂಗ್ ಸೀಟ್ ಕೂಡ ಆಡ್ ಮಾಡಿದ್ದಾರೆ. ರಿಯರ್ ಅಲ್ಲಿ ಮಸಾಜಿಂಗ್ ಸೀಟ್ ಕೂಡ ಆಡ್ ಮಾಡಿದ್ದಾರೆ. ಇದರಿಂದ ರಿಯರ್ ಅಲ್ಲಿ ಕುತ್ಕೋ ಹೋಗ್ತಿರೋ ಪ್ಯಾಸೆಂಜರ್ಸ್ ಆರಾಮಾಗಿ ಕಂಫರ್ಟಬಲ್ ಆಗಿ ಮಸಾಜ್ ಎಂಜಾಯ್ ಮಾಡ್ಕೊಂಡು ಹೋಗಬಹುದು. ಸೊ ಓವರ್ ಆಲ್ ಇದರ ಹೈಲೈಟ್ಸ್ ಹೇಳೋದಾದ್ರೆ ನಿಮಗೆ ರಿವೈಸ್ಡ್ LED DRL ಮತ್ತೆ ಟೇಲೈಟ್ ಬರುತ್ತೆ, ಸಿಕ್ವೆನ್ಷಿಯಲ್ LED ಇಂಡಿಕೇಟರ್ಸ್ ಬರುತ್ತೆ, ನ್ಯೂ 16 ಇಂಚಸ್ ಅಲಾಯ್ ವೀಲ್ ಬರುತ್ತೆ. ಇದರಲ್ಲಿ ಹೊಸ ಕಲರ್ ಕೊಟ್ಟಿದ್ದಾರೆ, ಅದು ಪೂರ್ತಿ ಕಲರ್ ಡೀಟೇಲ್ಸ್ ನ ಹೇಳ್ತೀನಿ. ಅಪ್ಡೇಟೆಡ್ 10.1 ಇಂಚಸ್ ಇನ್ಫರ್ಟೈನ್ಮೆಂಟ್ ಟಚ್ ಸ್ಕ್ರೀನ್ ಬರುತ್ತೆ, ಅದರಲ್ಲಿ AI ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಅಂಡ್ ಬಿಗರ್ 10.25 ಇಂಚಸ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಕೊಟ್ಟಿದ್ದಾರೆ, 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ, 8 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ, 1.0 ಲೀಟರ್ TSI ಇಂಜಿನ್ ಮಾತ್ರ. ಅದು ಇದಿಷ್ಟು ಏನೇನು ಫೀಚರ್ಸ್ ನ ಆಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದರ ಇಂಜಿನ್ ಆಪ್ಷನ್ ಬಗ್ಗೆ ಮಾತಾಡೋದಾದ್ರೆ ಈಗಲೂ ಇದರಲ್ಲಿ 2 ಇಂಜಿನ್ ಆಪ್ಷನ್ ಬರುತ್ತೆ, ಒಂದು 1 ಲೀಟರ್ TSI ಇಂಜಿನ್, ಇನ್ನೊಂದು 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್. ಸೊ ಪವರ್ ಬಗ್ಗೆ ಮಾತಾಡಿದ್ರೆ 1 ಲೀಟರ್ ಅಲ್ಲಿ 115 PS ಆಫ್ ಪವರ್ ಮತ್ತೆ 178 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ 6 ಸ್ಪೀಡ್ ಮ್ಯಾನ್ಯಲ್ ತಗೊಬಹುದು, ಇಲ್ಲ 8 ಸ್ಪೀಡ್ ಆಟೋಮೆಟಿಕ್ ತಗೊಬಹುದು. ಇನ್ನೊಂದು 1.5 ಲೀಟರ್ ಟರ್ಬೋ TSI ಇಂಜಿನ್ ಬರುತ್ತೆ, ಇದು 150 PS ಆಫ್ ಪವರ್ ಮತ್ತೆ 250 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ ಅದೇ ತರ 8 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರಲ್ಲ, ಇದರಲ್ಲಿ 7 ಸ್ಪೀಡ್ DSG ಗೇರ್ ಬಾಕ್ಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ 10 ಕಲರ್ ಆಪ್ಷನ್ ಕೊಟ್ಟಿದ್ದಾರೆ. ಏನೇನು ಅಂತ ಕೇಳಿದ್ರೆ ಆರ್ಟಿಕ್ ಸಿಲ್ವರ್ ಇರಬಹುದು, ಕ್ಯಾಪೆಚಿನೋ ಬೇಜ್, ಶಿಮ್ಲಾ ಗ್ರೀನ್, ಮತ್ತೆ ಸ್ಟೀಲ್ ಗ್ರೇ, ಬ್ರಿಲಿಯಂಟ್ ಸಿಲ್ವರ್, ಕ್ಯಾಂಡಿ ವೈಟ್, ಕಾರ್ಬನ್ ಸ್ಟೀಲ್, ಚೆರಿ ರೆಡ್ ಮತ್ತೆ ಡೀಪ್ ಬ್ಲ್ಯಾಕ್ ಅಂಡ್ ಲಾವಾ ಬ್ಲೂ. 10 ಕಲರ್ ಕೊಟ್ಟಿದ್ದಾರೆ. ನಿಮಗೆ ಯಾವ ಕಲರ್ ಇಷ್ಟ ಬೇಕೋ ಆ ಕಲರ್ ಹೋಗಿ ತಗೊಬಹುದು. ಸೊ ಇದರಲ್ಲಿ ಮಾಂಟೆ ಕಾರ್ಲೋ ಎಡಿಷನ್ ಕೂಡ ಬಿಟ್ಟಿದ್ದಾರೆ ಎಂದು. ಇದರಲ್ಲಿ ಯಾವ ವೇರಿಯಂಟ್ಸ್ ಬರುತ್ತೆ ಅಂದ್ರೆ ಇದರಲ್ಲಿ 6 ವೇರಿಯಂಟ್ಸ್ ಬರುತ್ತೆ. ಒಂದು ಕ್ಲಾಸಿಕ್ ಪ್ಲಸ್, ಸಿಗ್ನೇಚರ್, ಸ್ಪೋರ್ಟ್ ಲೈನ್, ಪ್ರೆಸ್ಟೀಜ್ ಮತ್ತೆ ಮಾಂಟೆ ಕಾರ್ಲೋ ನಿಮಗೆ ಗೊತ್ತಿರುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಥೀಮು ಮತ್ತೆ ಬ್ಲ್ಯಾಕ್ ಅಂಡ್ ರೆಡ್ ಥೀಮ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಇದಿಷ್ಟು ವೇರಿಯಂಟ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ಸೊ ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದ್ಬಿಟ್ಟು 11 lakh ಇಂದ 18 lakh ಎಕ್ಸ್ ಶೋರೂಮ್ ಬರುತ್ತೆ. ರಿಯರ್ ಅಲ್ಲಿ ನಿಮಗೆ 2 ಟೈಪ್ ಸಿ ಪೋರ್ಟ್ಗಳು, ನಿಮಗೆ ಈ ಕಾರಲ್ಲಿ ಪೂರ್ತಿ ಎಲ್ಲೋ ಟೈಪ್ ಎ ಪೋರ್ಟ್ಗಳನ್ನ ಯೂಸ್ ಮಾಡಿಲ್ಲ, ಎಲ್ಲ ಕಡೆನೂ ಟೈಪ್ ಸಿ ಪೋರ್ಟ್ಗಳನ್ನ ಯೂಸ್ ಮಾಡಿದ್ದಾರೆ. ಅಂಡ್ ರಿಯರ್ ಅಲ್ಲಿ ಮಸಾಜ್ ಫಂಕ್ಷನ್ ಇದು ಆಕ್ಚುಲಿ ಸ್ಕೋಡಾ ಕುಶಾಕ್ ಇಂದ ಇನ್ಸ್ಪೈರ್ ಆಗಿದೆ. ಸ್ಕೋಡಾ ಕುಶಾಕ್ ಅಲ್ಲಿ ರಿಯರ್ ಮಸಾಜ್ ಸೀಟ್ ಕೊಟ್ಟಿದ್ರು. ಅಂಡ್ ಇದರ ಸೇಫ್ಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಹೊಸದಾಗಿ 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದರಲ್ಲಿ ESC ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್, 6 ಏರ್ ಬ್ಯಾಗ್ಸ್ ಮತ್ತೆ ಇಲ್ ಹೋಲ್ಡ್ ಅಸಿಸ್ಟ್, ರಿಯರ್ ಪಾರ್ಕಿಂಗ್ ಸೆನ್ಸರ್ ಮತ್ತೆ ಎಲೆಕ್ಟ್ರಾನಿಕ್ ಡಿಫರೆನ್ಷಿಯಲ್ ಲಾಕ್ ಕೂಡ ಕೊಟ್ಟಿದ್ದಾರೆ. ಇದರ ರೈವಲ್ಸ್ ಯಾರು ಅಂತ ಹೇಳಿದ್ರೆ ಫೋಕ್ಸ್ ವ್ಯಾಗನ್ ವಾಟರ್ಸ್ ಇರ್ಬೋದು, ಹ್ಯುಂಡೈ ವರ್ನಾ ಇರ್ಬೋದು, ಹೋಂಡಾ ಸಿಟಿ ಇರ್ಬೋದು. ಮುಂಚೆ ಮಾರುತಿ ಸಿಯಾಸ್ ಆಗಿತ್ತು ಅಂಡ್ ಈಗ ಅದು ಡಿಸ್ಕಂಟಿನ್ಯೂ ಆಗಿದೆ. ಸೊ ಇದೆಷ್ಟು ಇದರ ರೈವಲ್ಸ್ ಆಗುತ್ತೆ. ನಿಮ್ಮ ಹತ್ರ ಏನಾದ್ರು ಒಂದು 20 ಲಕ್ಷ ರೂಪಾಯಿ ಬಜೆಟ್ ಇದ್ರೆ ನೀವು ಈ ಕಾರ್ ತಗೊಂತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್.